ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಂಡ್ರು ಕೂಡ ನಮ್ಮನ್ನು ಬಿಡಲಾರದೆ ನಮ್ಮನ್ನು ಯಾಕೆ ದೇವರು ಪ್ರೀತಿ ಮಾಡ್ತಾ ಇದ್ದಾರೆ? ನನ್ನ ಬಳಿಗೆ ಬಿಡುಗಡೆ ಮಾಡ್ಕೊಂಡ್ ಬಂದಿದ್ದ. ನೀನು ಇರುವುದು ಅಲ್ಲೇ ಅಲ್ಲ, ಬೆಳ್ಳಿ ಬಂಗಾರದಿಂದ ನಮಗೆ ಬಿಡುಗಡೆ ಆಗಲಿಲ್ಲ, ಯೇಸುವಿನ ರಕ್ತದಿಂದಲೇ ನಿಮಗೆ ಬಿಡುಗಡೆ ಆಗಿದೆ. ನನಗೆ ದ್ರೋಹ ಮಾಡ್ತೀಯಾ? ನನ್ನ ತಟ್ಟೆಯಲ್ಲಿ ಅನ್ನ ತಿಂದು ನನಗೆ ಮೋಸ ಮಾಡ್ತೀಯಾ? ನೋಡಿ, ಸ್ವಾಮಿ ಗೊತ್ತಿದ್ರು ಕೂಡ ಅವನ ಜೊತೆ ಏನ್ ಮಾಡ್ತಾ ಇದ್ದಾನೆ? ಊಟ ಮಾಡ್ತಾ ಇದ್ದಾನೆ. ಸೊ ಇವತ್ತು ನಾನು ಮಾತಾಡುವಂತ ಸಂದೇಶದ ಅಂಶ ದೇವರ ಪ್ರೀತಿ ಬಗ್ಗೆ ನಾನು ಮಾತಾಡಲಿಕ್ಕೆ ನಾನು ಹೋಗ್ತೇನೆ. ದೇವರ ಪ್ರೀತಿ ಎಂಥದ್ದಾಗಿದೆ ಸಾರ್? ನಾನು ಎಲ್ಲರ ಪ್ರೀತಿಯನ್ನು ನೋಡಿದ್ದೇನೆ. ನಮ್ಮ ಮನೇಲಿರುವಂಥ ನಮ್ಮ ಎಲ್ಲ ಕುಟುಂಬದವರ ಪ್ರೀತಿ ನಾನು ನೋಡಿದ್ದೇನೆ, ಸ್ನೇಹಿತರ ಪ್ರೀತಿ ನೋಡಿದ್ದೇನೆ, ಬಂಧುಗಳ ಪ್ರೀತಿಯನ್ನು ನಾನು ನೋಡಿದ್ದೇನೆ, ನನ್ನ ಗಲ್ಲಿಯವರಿರುವವರ ಪ್ರೀತಿಯನ್ನು ನಾನು ನೋಡಿದ್ದೇನೆ. ಎಲ್ಲರ ಪ್ರೀತಿ ಬಗ್ಗೆ ನನಗೆ ಅರ್ಥಾಗಿದೆ ಸಾರ್. ಜನರು, ಮಾನವರ ಪ್ರೀತಿ ಹೇಗಿರ್ತದೆ ಅಂದರೆ, ಅವರು ನಾವು ಪ್ರೀತಿಸುವವರೆಗೂ ಮಾತ್ರ ಅವರು ನಮ್ಮನ್ನು ಪ್ರೀತಿಸ್ತಾರೆ, ನಾವು ಸಹಾಯ ಮಾಡುವವರೆಗೂ ಮಾತ್ರ ನಮಗೆ ಸಹಾಯ ಮಾಡುತ್ತಾರೆ. ಅವರ ಪ್ರೀತಿಯಲ್ಲಿ ತಾರತಮ್ಯ ಇದೆ. ಅವರ ಪ್ರೀತಿಯಲ್ಲಿ ಕೆಲವೊಂದು ಸಾರಿ ನಿಂತು ಹೋಗುತ್ತೆ, ಕೆಲವೊಂದು ಸಾರಿ ಪ್ರಾರಂಭ ಆಗುತ್ತೆ. ಆದರೆ ದೇವರ ಪ್ರೀತಿ ಎಂಥದೆಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗುವಂತರಾಗಿದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಚನ, ಯೋಷಾಯನ 11ನೇ ಅಧ್ಯಾಯ 4ನೇ ವಚನದಲ್ಲಿ ಈ ವಾಕ್ಯ ಭಾಗಗಳಲ್ಲಿ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದ, ಆದದಿಂದ ಮಮತೆಯ ಹಗ್ಗದಿಂದ ನಿನ್ನ ಸೆಳ್ಕೊಂಡಿದ್ದೇನೆ. ಸೊ ದೇವರು ಹೇಳ್ತಾ ಇದ್ದಾರೆ, ನಾನಿನ್ನ ಪ್ರೀತಿ ಮಾಡಿದ್ದು ಸ್ವಲ್ಪ ದಿನದ ಮಟ್ಟಿಗೆ ನಾನಿನ್ನ ಪ್ರೀತಿ ಮಾಡಲಿಲ್ಲ, ಶಾಶ್ವತವಾದ ಪ್ರೀತಿಯಿಂದ ನಾನಿನ್ನ ಪ್ರೀತಿ ಮಾಡೋದ್ರಿಂದ ನನ್ನ ಪ್ರೀತಿಯ ಹಗ್ಗದಿಂದ, ನೀನಿರುವ ಜಾಗದಿಂದ ನಾನು ಎಳ್ಕೊಂಡ್ಬಿಟ್ಟಿದ್ದೇನೆ ನನ್ನ ಸನ್ನಿಧಿಯಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಶಾಶ್ವತವಾದಂಥ ಪ್ರೀತಿ. ಇಂಗ್ಲಿಷ್ನಲ್ಲಿ ನಾವು ನೋಡ್ತೇವೆ ಎವರ್ ಲಾಸ್ಟಿಂಗ್ ಲವ್. ಇದಕ್ಕೆ ಕನ್ನಡ ಪದದ ಅರ್ಥ ನಾವು ನೋಡ್ತೇವೆ ನಿರಂತರ ಪ್ರೀತಿ, ಮರೆಯದ ಪ್ರೀತಿ, ಬಿಡದ ಪ್ರೀತಿ, ಯಾವಾಗಲೂ ಇರುವಂಥ ಪ್ರೀತಿ, ಕೊನೆ ಇಲ್ಲದ ಪ್ರೀತಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರು ಇಸ್ರಾಯೇಲನ್ನು ಉದ್ದೇಶಿಸಿ ದೇವರು ಮಾತಾಡ್ತಾ ಇದ್ದಾನೆ. ಇಸ್ರಾಯೇಲರೇ, ನೀವು ಕಷ್ಟದಲ್ಲಿ ಬಿದ್ದಿದ್ದೀರಿ, ಕಣ್ಣೀರಲ್ಲಿ ಬಿದ್ದಿರುವುದರಿಂದ ನಾನು ನಿಮ್ಮನ್ನು ಬಿಟ್ಟಿದ್ದೇನೆ ಅಂತ ನೀನು ಅಂದ್ಕೊಂಡಿದ್ದೀರಾ? ಇಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದು ಶಾಶ್ವತವಾದ ಪ್ರೀತಿಯಿಂದ. ಸೊ ನೀವು ನನ್ನ ಪ್ರೀತಿಯಿಂದ ತೊಲಗಬಹುದು, ನೀವು ನನ್ನಿಂದ ದೂರವಾಗಬಹುದು, ಆದರೆ ನಾನು ಮಾತ್ರ ನಿಮ್ಮಿಂದ ದೂರವಾಗಲಿಲ್ಲ, ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತಾ ಇರುವಂಥ ದೇವರಾಗಿದ್ದೇನೆ ಎಂಬುದಾಗಿ ದೇವರು ಹೇಳುವರಾಗಿದ್ದಾರೆ. ದೇವರು ಇಸ್ರಾಯೇಲನ್ನು ಕರೆದಾಗ ಅವರು ಬಂದರು. ಅಡವಿಯಲ್ಲಿ ಅನೇಕ ಸಾರಿ ದೇವರಿಗೆ ಗುಣಗುಟ್ಟಿದರು, ದೇವರಿಗೆ ವಿರೋಧವಾಗಿ ಮಾತಾಡಿದ್ರು. ವಾಕ್ಯ ಹೇಳುತ್ತದೆ, ದೇವರಿಗೆ ಮುಖ ಮಾಡುವುದನ್ನು ಬಿಟ್ಟು ದೇವರಿಗೆ ಬೆನ್ನು ತೋರಿಸಿದ್ರಂತೆ. ನಾವು ನಿನ್ನ ಕಡೆ ನೋಡಲ್ಲ, ಇನ್ನು ಮೇಲೆ ನೀನು ನಮಗೆ ಅವಶ್ಯ ಇಲ್ಲ, ಇನ್ಮೇಲೆ ನೀನು ನನಗೆ ಬೇಡ, ನಮ್ಮ ಪಾಡು ನಾವು ನೋಡ್ಕೊಳ್ತೇವೆ, ನಮ್ಮ ದಾರಿ ನಾವು ನೋಡ್ಕೊಳ್ತೀವಿ ಅಂತ ಎಷ್ಟೋ ಸಾರಿ ದೇವರಿಗೆ ಬೆನ್ನು ತೋರಿಸಿ ಮುಖವನ್ನು ಅವರ ಕಡೆ ತಿರುಗಿಸಿದಾಗ ದೇವ್ರ ವಾಕ್ಯ ಹೇಳ್ತದೆ, ನಾನು ನಿಮ್ಮನ್ನು ಬಿಡಲಿಲ್ಲ, ನನ್ನ ಪ್ರೀತಿ ಬದಲಾವಣೆ ಆಗಲಿಲ್ಲ. ಹೌದು, ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ಶಾಶ್ವತವಾದ ಪ್ರೀತಿ. ಆ ಪ್ರೀತಿಯಲ್ಲಿ ತಾರತಮ್ಯ ಇಲ್ಲ. ನೋಡಿ, ನಾವು ಕರ್ತನ ಸಮ್ಮುಖದಲ್ಲಿ ಕರ್ತನ ನಮ್ಮನ್ನು ಕರೆದಾಗ, ಕರ್ತನ ಸೇವಿಸ್ತಾ, ಕರ್ತನ ಆರಾಧನೆ ಮಾಡ್ತಾ ಇರುವಾಗ ಅನೇಕ ಸಾರಿ ನಾವು ಬಿದ್ದು ಹೋಗ್ತೇವೆ. ಅನೇಕ ಸಾರಿ ಪ್ರಾರ್ಥನೆ ಮಾಡಿದ್ರು ಮಾಡಿಲ್ಲ ಅಂದರು, ವಾಕ್ಯ ಓದಿದ್ರು ಓದಿಲ್ಲ ಅಂದರು, ಚರ್ಚ್ಗೆ ಬಂದರು ಬಂದಿಲ್ಲ ಅಂದರು, ಸಭೆ ಆಲಯದೊಳಗೆ ಕಾಲಿಟ್ಟರು ಕಾಲಿಟ್ಟಿಲ್ಲ ಅಂದರು. ಅನೇಕ ಸಾರಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ನಡ್ಕೊಂಡ್ರು ಕೂಡ ದೇವರ ಪ್ರೀತಿ ಬದಲಾವಣೆ ಆಗುವುದಿಲ್ಲ. ಅದು ಶಾಶ್ವತವಾದಂಥ ಪ್ರೀತಿ. ಒಂದು ಸಾರಿ ದೇವನನ್ನು ಪ್ರೀತಿ ಮಾಡಿದಾನಂದ್ರೆ ಆ ಪ್ರೀತಿ ಎಂದು ಕೂಡ ಮರೆಯಾಗುವುದಿಲ್ಲ. ಅದನ್ನೇ ದೇವರು ಹೇಳ್ತಾರೆ, ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ ಮಗನೇ, ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ ಮಗಳೇ. ಕಾಣೇನು ಗೊತ್ತಾ, ಅನೇಕ ಸಾರಿ ನೀನು ನನಗೆ ಬೆನ್ನು ತೋರಿಸಿದೆಯಾ, ಅನೇಕ ಸಾರಿ ನನ್ನ ಮೇಲೆ ಗುಣಗುಟ್ಟಿದರು, ಅನೇಕ ಸಾರಿ ನಾನು ಬೇಡ ಅಂತ ನೀನು ತಳ್ಳಿ ಹೋದರು, ನನ್ನ ಪ್ರೀತಿ ಮಾತ್ರ ಬದಲಾವಣೆ ಆಗಲಿಲ್ಲ. ನಮ್ಮ ಪ್ರೀತಿ ದೇವ್ರ ಮೇಲೆ ಬದಲಾವಣೆ ಆಗುತ್ತೆ. ದೇವರೆಲ್ಲ ಒಳ್ಳೇದು ಮಾಡಿದಾಗ ಜಾಸ್ತಿ ಪ್ರೀತಿ, ಅವಾಗಿನ್ನೂ 2 ಹಾಡುಗಳು ಜಾಸ್ತಿ ಬರುತ್ತೆ, ಫಸ್ಟ್ ಇನ್ನೊಂದು ಹಾಡು ಆಡ್ರಿ ಅಂತ ಹೇಳ್ತೀರಾ. ಅದೇ ವಿರೋಧವಾಗಿ ನಡೀಲಿಕ್ಕೆ ಹೋಗುವಾಗ, ಕಷ್ಟಗಳು ಕಣ್ಣೀರಿನ ಹಾದಿಲೆ ನಡೀಲಿಕ್ಕೆ ಹೋಗುವಾಗ ದೇವ್ರ ಮೇಲಿರುವ ಪ್ರೀತಿ ಬದಲಾವಣೆ ಆಗುತ್ತೆ. ಮೊದಲು ಓಡಿ ಸಭೆಗೆ ಬರ್ತಾ ಇರುವ ಹಾಗೆ ದೇವ್ರ ಮೇಲಿರುವ ಪ್ರೀತಿ ಬರ್ತಾ ಬರ್ತಾ ನಿಧಾನವಾಗಿ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಮೊದಲು ಪ್ರತಿದಿನ ದೇವರ ವಾಕ್ಯವನ್ನು ತೆಗೆದು ಓದ್ತಾ ಇರುವ ಹಾಗೆ ತಿರುಗಿ ನಾವು ಬರ್ತೇವೆ, ನಿಧಾನವಾಗಿ ಓದಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಸೊ ಮೊದಲು ದೇವರ ಸನ್ನಿಧಿಯನ್ನು ಯಾವ ರೀತಿಯಲ್ಲಿ ಹುಡುಕ್ತಾ ಇದ್ದೀವೋ, ಬರ್ತಾ ಬರ್ತಾ ನಮ್ಮಲ್ಲಿ ಆಸಕ್ತಿ, ಆ ಪ್ರೀತಿ ಕಡಿಮೆ ಆಗುತ್ತೆ. ಆದರೆ ದೇವರ ಪ್ರೀತಿ ಎಂದೂ ಕೂಡ ಕಡಿಮೆ ಆಗುವುದಿಲ್ಲ, ಅದು ಶಾಶ್ವತವಾದಂಥ ಪ್ರೀತಿಯಾಗಿದೆ. ಹಾಗಾದರೆ ಪಾಸ್ಟರ್, ಯಾಕೆ ದೇವರಂಥ ಪ್ರೀತಿಯಿಂದ ನಮ್ಮನ್ನು ಪ್ರೀತಿ ಮಾಡಿದ್ದಾರೆ? ಯಾಕೆ ಆ ರೀತಿಯಲ್ಲಿ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 8ನೇ ವಚನ, ದೇವರಿಗೆ ಬೈದರು, ದೇವರಿಗೆ ಬೆನ್ನು ತೋರಿಸಿದ್ರು, ಸರಿಯಾಗಿ ಪ್ರಾರ್ಥನೆ ಮಾಡಿಲ್ಲ ಅಂದರು, ಸರಿಯಾಗಿ ವಾಕ್ಯ ಓದಿಲ್ಲ ಅಂದರು, ಸರಿಯಾಗಿ ಸಭೆಗೆ ಬಂದಿಲ್ಲ ಅಂದರು, ಸರಿಯಾಗಿ ಆರಾಧನೆ ಮಾಡಿಲ್ಲ ಅಂದರು, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡ್ಕೊಂಡ್ರು ಕೂಡ ನಮ್ಮನ್ನು ಬಿಡಲಾರದೆ ನಮ್ಮನ್ನು ಯಾಕೆ ದೇವರು ಪ್ರೀತಿ ಮಾಡ್ತಾ ಇದ್ದಾರೆ?
ಆ ಪಾಪದ ಗುಂಡಿಯೊಳಗಿಂದ, ಆ ಪಾಪದ ಐಗುಪ್ತ ದೇಶ ಎಂಬ ಲೋಕದೊಳಗಿಂದ, ಆ ಪಾಪದ ಬಂಧನ ಒಳಗಿಂದ ನಿನ್ನನ್ನು ಯೇಸು ಕ್ರಿಸ್ತನ ಮೂಲಕವಾಗಿ, ಯೇಸುವಿನ ಮೂಲಕವಾಗಿ ನಿನಗೆ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿ ಮಾಡಿದವನಾಗಿದ್ದಾನೆ. ಹಲ್ಲೆಲೂಯಾ. ಇಸ್ರಾಯೇಲ್ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ ನಾನು ನಿಮ್ಮನ್ನು ಯಾಕೆ ಪ್ರೀತಿ ಮಾಡ್ತಾ ಇದ್ದೀನಿ ಗೊತ್ತಾ? ಎಷ್ಟೋ ಸಾರಿ ನನ್ನ ಮೇಲೆ ಗುಣಗುಟ್ಟಿದ್ರು, ಎಷ್ಟೋ ಸಾರಿ ನನಗೆ ಬೆನ್ನು ತೋರಿಸಿದ್ರು, ಎಷ್ಟೋ ಸಾರಿ ನಾನು ಬೇಡ ಅಂತ ನೀವು ಹೋದ್ರು ಕೂಡ ಯಾಕೆ ನಿಮ್ಮನ್ನು ಪದೇ ಪದೇ ಪ್ರೀತಿ ಮಾಡ್ತಾ ಇದ್ದೀನಿ ಗೊತ್ತಾ? ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನಾನು ನಿಮ್ಮನ್ನು ತನ್ನ ಮಗನಾಗಿ ಮಗಳಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಸೊ ನಾನು ನಿನ್ನ ಆರಿಸಿಕೊಂಡ ನಿಮಿತ್ತವಾಗಿ ನಾನು ನಿನ್ನ ಬಿಡದೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸೊ ಹೊಸ ಒಡಂಬಡಿಕೆಯಲ್ಲಿ ನಾವು ಬರುವಾಗ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಕರ್ತನು ಬಿಡುಗಡೆ ಮಾಡಿದ್ದಾನೆ. ನಾವು ಇಸ್ರಾಯೇಲ್ ವಿಷಯದಲ್ಲಿ ನೋಡುವಾಗ ಅವರು ಐಗುಪ್ತ ದೇಶದಿಂದ ಅವರು ಬಿಡುಗಡೆ ಮಾಡಿದರು. ಐಗುಪ್ತ ಅಂದರೆ ಈ ಲೋಕ. ಹೇಳಿ ಪಕ್ಕದವರಿಗೆ, ಐಗುಪ್ತ ಅಂದರೆ ಈ ಲೋಕ. ಬಿಡುಗಡೆ ಅಂದರೆ ಪಾಪದಿಂದ ಬಂಧನೆಯಿಂದ ಬಿಡುಗಡೆ. ಸೊ ದೇವರು ಇಲ್ಲಿ ಮಾತಾಡ್ತಾ ಇದ್ರೆ, ನಾನು ನಿನ್ನ ಬಳಿಗೆ ಯೇಸು ಕ್ರಿಸ್ತನನ್ನು ಕಳಿಸಿದ್ದೇನೆ. ನೀನು ಐಗುಪ್ತ ದೇಶ ಎಂಬ ದೇಶದಲ್ಲಿ ನೀನಿದೆಯಾ, ಅಂದರೆ ಬಂಧನಗಳಲ್ಲಿ ಇದೆಯಾ, ಪಾಪದಲ್ಲಿ ಇದೆಯಾ, ಆದರೆ ನಿನ್ನನ್ನು ಯೇಸುವನ್ನು ನಿನ್ನ ಬಳಿಗೆ ಕಳಿಸಿ ಆತನ ರಕ್ತದ ಮೂಲಕವಾಗಿ ನಿನ್ನನ್ನು ನನ್ನ ಬಳಿಗೆ ಬಿಡುಗಡೆ ಮಾಡಿಕೊಂಡು ನಾನು ಬಂದವನಾಗಿದ್ದೇನೆ. ಹಲ್ಲೆಲೂಯಾ. ನೀನು ಇರುವುದು ಅಲ್ಲೇ ಅಲ್ಲ, ಅದೇ ಒಂದು ಬಂಧನಲ್ಲಿ ಇರಬೇಡ, ಅದೇ ಒಂದು ಪಾಪದ ಬಂಧನಲ್ಲಿ ಇರಬೇಡ. ನಾನು ನಿನ್ನ ಪ್ರೀತಿ ಮಾಡಿ ನಿನಗೋಸ್ಕರ ನನ್ನ ಮಗನನ್ನು ಕಳಿಸಿಕೊಟ್ಟಿದ್ದೇನೆ. ಅವನ ರಕ್ತದ ಮೂಲಕವಾಗಿ, ಆತನ ರಕ್ತದ ಮೂಲಕವಾಗಿ, ಮಗ ನೀನು ಆ ಪಾಪದ ಬಂಧನಲ್ಲಿ ಇರೋದು ಬೇಡ, ನೀನು ನನ್ನ ರಾಜ್ಯದಲ್ಲಿ ಇರಬೇಕು. ಇಸ್ರಾಯೇಲ್ಗೆ ದೇವರು ಹೇಳಿದ್ರು, ನೀನು ಐಗುಪ್ತ ದೇಶದಲ್ಲಿ ಇರಬಾರ್ದು, ಕಾನಾನ್ ದೇಶದಲ್ಲಿ ನೀವು ಇರಬೇಕು. ಆ ಕಾನಾನ್ ದೇಶದಲ್ಲಿ ಇರುವುದಕ್ಕಾಗಿ ನಾನು ನಿಮ್ಮನ್ನು ಏನು ಮಾಡಿದ್ದೇನೆ? ಶಾಶ್ವತವಾದ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನು ಕರೆದವನಾಗಿದ್ದೇನೆ. ಹಲ್ಲೆಲೂಯಾ. ಎಲ್ಲಿಂದ ಎಲ್ಲಿಗೆ ದೇವರು ನಮ್ಮನ್ನು ಕರೆದಿದ್ದಾರೆ? ಐಗುಪ್ತ ಎಂಬ ಈ ಲೋಕದ ಪಾಪದ ಲೋಕದಿಂದ ಕಾನಾನ್ ದೇಶ ಎಂಬ ಪರಲೋಕದ ಕಡೆ ನಮ್ಮನ್ನು ಕರೆದಿದ್ದಾನೆ. ಅದಕ್ಕೆ ಅಲ್ಲಿಂದ ಅಲ್ಲಿಗೆ ಮುಟ್ಟುವ ತನಕ ನಿನ್ನ ಕೈ ಬಿಡದೆ ಎಷ್ಟೇ ತಪ್ಪುಗಳನ್ನು ನೀನು ಮಾಡಿದ್ರು, ಎಷ್ಟೇ ಸಾರಿ ದೇವರಿಗೆ ನೋವನ್ನು ಉಂಟು ಮಾಡಿದ್ರು ಕೂಡ ಆತ ನಿನಗೋಸ್ಕರ ರಕ್ತವನ್ನು ಸುರಿಸಿ ನಿನ್ನ ಕರೆದಿದ್ದಾನಲ್ವಾ, ನಿನ್ನ ಆರಿಸಿಕೊಂಡಿದ್ದಾನಲ್ಲ, ಅದಕ್ಕೆ ಆ ಪ್ರೀತಿ ಬದಲಾವಣೆ ಆಗ್ತಾ ಇಲ್ಲ. ಅದಕ್ಕೆ ಸತತವಾಗಿ ದೇವರನ್ನು ಪ್ರೀತಿಸ್ತಾ ಇದ್ದಾರೆ, ಸತತವಾಗಿ ನಿನ್ನ ಪ್ರೀತಿ ಮಾಡುತ್ತಾನೆ, ಆತನು ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲಿವರೆಗೆ ಗೊತ್ತಾ? ಆತನ ಬಳಿಗೆ ಸೇರುವವರೆಗೆ. ಇಸ್ರಾಯೇಲ್ ಎಲ್ಲಿವರೆಗೆ ದೇವರು ಪ್ರೀತಿ ಮಾಡಿದ್ರು ಗೊತ್ತಾ? ಕಾನಾನ್ ದೇಶವನ್ನು ಮುಟ್ಟುವವರೆಗೆ. ಅವರು ಗುಣಗುಟ್ಟುಗಳನ್ನು ಸಹಿಸಿಕೊಂಡನು, ಅವರು ಬೆನ್ನು ತೋರಿಸಿದ್ದನ್ನು ನೋಡಿದ್ರು, ಅವರು ದೇವರಿಗೆ ವಿರೋಧವಾಗಿ ಬೈದಿದ್ದನ್ನು ನೋಡಿದ್ರು, ಎಲ್ಲವನ್ನು ಸಹಿಸಿಕೊಂಡ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲರೇ ನಾನು ನಿಮ್ಮನ್ನು ಬಿಟ್ಟಿನ ಅಂತ ತಿಳ್ಕೊಂಡಿದ್ದೀರಾ? ನಾನು ನಿಮ್ಮನ್ನು ಬಿಟ್ಟಿಲ್ಲ. ನಿಮ್ಮನ್ನು ಕರೆದಿದ್ದು ಸುಮ್ಮನೆನಾ? ಯಾಕೆ ನಿಮ್ಮನ್ನು ಆ ಪಾಪದ ಗುಂಡೋಳಿನ ಕರೆದಿದ್ದನ್ನು ಗೊತ್ತಾ? ನಾನಿರುವ ಸ್ಥಳದಲ್ಲಿ, ಕಾನಾನ್ ದೇಶದಲ್ಲಿ ನೀವು ಇರಬೇಕಾಗಿದೆ, ನಾನಿರುವ ಸ್ಥಳದಲ್ಲಿ ನೀವು ಇರಬೇಕಾಗಿದೆ. ಅದಕ್ಕೆ ನಾನು ನಿಮ್ಮನ್ನು ಕರೆದವನಾಗಿದ್ದೇನೆ. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಕೊಡುವಂತರಾಗಿರೋಣ. ಸೊ ನೋಡಿ, ದೇವರು ಸುಮ್ಮನೆ ನಮ್ಮನ್ನು ಕರೆದಿಲ್ಲ, ಸುಮ್ಮನೆ ದೇವರು ನಮ್ಮನ್ನು ಪ್ರೀತಿ ಮಾಡಲಿಲ್ಲ. ನಾವು ದೇವರ ಸನ್ನಿಧಿಗೆ ಮುಟ್ಟಬೇಕಂತೆ. ನೋಡಿ, ಆ ಜಾಗದಿಂದ ಈ ಜಾಗ ತನಕ ದೇವರು ತರಬೇಕು. ಅಂದರೆ ಈ ಲೋಕದಿಂದ ಎಲ್ಲಿಗೆ ದೇವರು ಕರ್ಕೊಂಡು ಹೋಗ್ಬೇಕು ನಮ್ಮನ್ನು? ಜೋರಾಗಿ ಹೇಳ್ರಿ, ಎಲ್ಲಿಗೆ? ಪರಲೋಕಕ್ಕೆ, ಸ್ವರ್ಗಕ್ಕೆ ಕರ್ಕೊಂಡ್ಬೇಕು. ಅದಕ್ಕೋಸ್ಕರ ದೇವರು ಏನು ಮಾಡಿದ್ರು ಗೊತ್ತಾ? ತನ್ನ ಮಗನನ್ನು ಕಳಿಸಿ ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳಿಂದ ಬಿಡುಗಡೆ ಕೊಟ್ಟು, ನಮ್ಮ ಬಂಧನಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ಕರ್ತನು ತನ್ನ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ ಆತನ ಈ ಲೋಕದಲ್ಲಿ ಬಂದವನಾಗಿದ್ದಾನೆ. ಆಮೆನ್. ಮೊದಲ ಪೇತ್ರ 1ನೇ ಅಧ್ಯಾಯ 18ನೇ ವಚನ 19ನೇ ವಚನ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದ. ನಿಮ್ಮ ಹಿರಿಯರು ಕಳಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ಬಿಡುಗಡೆ ಆಗಲಿಲ್ಲ. ಬೆಳ್ಳಿ ಬಂಗಾರದಿಂದ ನಿಮಗೆ ಬಿಡುಗಡೆ ಆಗಲಿಲ್ಲ. ಯೇಸುವಿನ ರಕ್ತದಿಂದಲೇ ನಿಮಗೆ ಬಿಡುಗಡೆ ಆಗಿದೆ. ಆತನ ರಕ್ತದಿಂದ ನಿಮಗೆ ಬಿಡುಗಡೆ ಮಾಡಿದ್ರಿಂದ ಆತನ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಅದಕ್ಕೆ ನೀವು ತಂದೆಯಾದ ದೇವರಿಗೆ ಸ್ತೋತ್ರ ಹೇಳ್ಬೇಕೆಂಬುದಾಗಿ ಪೇತ್ರನು ಬರೆಯುವಂತವನಾಗಿದ್ದಾನೆ. ಅದಕ್ಕೆ ಆತನ ಪ್ರೀತಿಯಲ್ಲಿ ಬದಲಾವಣೆ ಆಗ್ತಿಲ್ಲ. ಒಂದು ಸಾರಿ ಆತ ನಿನ್ನ ಪ್ರೀತಿ ಮಾಡೋದನ್ನು ಬಿಟ್ಟರೆ ನಿನ್ನ ಗತಿ ನನ್ನ ಗತಿ ಏನಾಗುತ್ತೆ ಗೊತ್ತಾ? ದೇವರಿಂದ ದೂರ ನಾವು ಆಗ್ತೇವೆ. ಯಾರು? ನಾವೇ. ದೇವರು ಯಾಕೆ ಹೀಗೆ ಮಾಡಿದ್ದೆ, ನನಗೆ ಯಾಕೆ ನನ್ನನ್ನು ಈ ರೀತಿಯಲ್ಲಿ ಇಟ್ಟಿದೆಯಾ? ದೇವರು ಹೇಳ್ತಾರೆ, ನಿನಗೇನು ಗೊತ್ತು ಮಗ, ನಾನು ನಿನ್ನ ಕರೆದಿದ್ದೇನೆ, ನಾನು ನಿನ್ನ ಆರಿಸ್ಕೊಂಡಿದ್ದೇನೆ, ಆದರೆ ನನ್ನ ಪ್ರೀತಿ ಮಾತು ನಿನ್ನ ಮೇಲೆ ಬದಲಾವಣೆ ಆಗುವುದಿಲ್ಲ. ಯೇಸು ಸ್ವಾಮಿ 12 ಜನ ಶಿಷ್ಯರನ್ನು ಆರಿಸಿಕೊಂಡನು. ಎಷ್ಟು ಜನರನ್ನು? 12 ಜನ ಶಿಷ್ಯರನ್ನು ಆರಿಸಿಕೊಂಡು 12 ಜನರನ್ನು ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಅದರಲ್ಲಿ ಒಬ್ಬನು ಯೂದನು ಯೇಸುವನ್ನು ಹಿಡ್ಕೊಡುವನಾಗಿದ್ದ. ಸತ್ಯವೇದ ಹೇಳ್ತದೆ, ಯೇಸುವನ್ನು ಹಿಡ್ಕೊಡ್ತಾನೆಂಬುದಾಗಿ ಆತನಿಗೆ ಗೊತ್ತಿದ್ರು ಕೂಡ ಆತನ ತಟ್ಟಿಯಲ್ಲೇ ಆತನು ಊಟ ಮಾಡಿದ್ರಂತೆ.
ಆತನಿಗೆ ಮೋಸ ಮಾಡ್ತಾನೆ, ಆತನಿಗೆ ದ್ರೋಹ ಮಾಡ್ತಾನೆ ಅಂದರೂ ಕೂಡ ಆತನನ್ನು ಏನು ಮಾಡಿದಂತ ಸ್ವಾಮಿ ಪ್ರೀತಿ ಮಾಡಿದಂತೆ. ಯಾಕೆ ಪ್ರೀತಿ ಮಾಡಿದ ಗೊತ್ತಾ? ಅವನು ಆರಿಸ್ಕೊಂಡಿದ್ದಾನೆ. ಎದಕ್ಕೆ? ಸೇವೆಗಾಗಿ ಆರಿಸಿಕೊಂಡ ನಿಮಿತ್ತವಾಗಿ ಸ್ವಾಮಿ ಆತನನ್ನು ಪ್ರೀತಿಸ್ತಾ ಇದ್ದಾನೆ. ಅದು ಯೇಸು ಹೇಳಬೇಕಾಗಿತ್ತು, ನೋಡು ನನಗೆ ದ್ರೋಹ ಮಾಡ್ತೀಯಾ, ನನ್ನ ತಟ್ಟೆಯಲ್ಲಿ ಅನ್ನ ತಿಂದು ನನ್ನಿಂದನೇ ಒಳ್ಳೆಯದನ್ನು ಬಯಸಿ ನನಗೆ ಮೋಸ ಮಾಡ್ತೀಯಾ, ಇನ್ನು ಮೇಲೆ ನಾನು ನಿನ್ನ ಪ್ರೀತಿಸೋದು, ಇನ್ನು ಮೇಲೆ ನಿನ್ನ ಸಹವಾಸ ನನಗೆ ಬೇಡ ಅಂತೇಳಿ ಸ್ವಾಮಿ ಹೇಳಲಿಲ್ಲ. ನೋಡಿ, ಸ್ವಾಮಿ ಗೊತ್ತಿದ್ದರೂ ಕೂಡ ಅವನ ಜೊತೆ ಏನು ಮಾಡ್ತಾ ಇದ್ದಾನೆ? ಊಟ ಮಾಡ್ತಾ ಇದ್ದಾನೆ. ನಾವು ಮಾಡ್ತೀವ? ಅವ ನಮಗೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ, ನಾವು ಅಲ್ಲಿಂದ ಬರ್ತಾ ಇದ್ರೆ ಇಲ್ಲಿಂದ ಹೋಗ್ಬಿಡ್ತೀವಿ ನಾವು. ಹೌದಾ ಇಲ್ವಾ? ಅವನಂದ್ರೆ ನನಗೆ ಆಗಿ ಬರಲ್ಲಪ್ಪ. ಅದು ನಮ್ಮ ಪ್ರೀತಿ, ನಾವು ಅವರ ಮೇಲೆ ತೋರಿಸುವ ಪ್ರೀತಿ. ನಮ್ಗೆ ಒಳ್ಳೇದು ಮಾಡಿದ್ರೆ ಪ್ರೀತಿ ಮಾಡ್ತೀವಿ, ಕೆಟ್ಟದ್ದು ಮಾಡಿದ್ರೆ ಒಂದು 4 ಹೆಜ್ಜೆ ಹಿಂದೆನೇ ಮುಂದೆ ಇರಲ್ಲ ನಾವು. ಆದರೆ ದೇವರ ಪ್ರೀತಿ ಅನೇಕ ಸಾರಿ ಆತನ ಕಡೆಯಿಂದ ಮುಖ ತಿರುಗಿಸಿಕೊಂಡ್ರು, ಎಷ್ಟೋ ಸಾರಿ ದೇವರ ಮೇಲೆ ಕೋಪ ಮಾಡಿದ್ರು, ತನ್ನ ಪ್ರೀತಿಯನ್ನು ತೋರಿಸುತ್ತಲೇ ನಿನಗೆ ಬರ್ತಾ ಇದ್ದಾನೆ. ಅದಕ್ಕೆ ಇವತ್ತು ದೇವರ ಕರುಣೆ ನಿನ್ನ ಮೇಲೆ ಇರುವುದರಿಂದಲೇ ಇವತ್ತು ದೇವರಿಗೆ ಎಷ್ಟು ವಿರೋಧವಾಗಿ ನೀನು ಜೀವಿಸಿದರೂ ಕೂಡ ದೇವನನ್ನು ಆರೋಗ್ಯವಾಗಿ ದೇವರಿಟ್ಟವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಸಾರಿ ದೇವರು ನಮ್ಮನ್ನು ಪ್ರೀತಿ ಮಾಡುವುದನ್ನು ಬಿಟ್ಟರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಹೇಳೋಕ್ಕಾಗಲ್ಲ ರೀ. ಅದಕ್ಕೆ ಸ್ವಾಮಿ ನಮ್ಮನ್ನು ಪ್ರೀತಿಸಿದ. ಅಷ್ಟು ರೀತಿ ಇದ್ದರೂ ಕೂಡ ಆತನ ಪ್ರೀತಿ ಮಾಡಿದ ಕಾರಣ ಏನಂದರೆ ಆತನು ಪ್ರೀತಿ ಸ್ವರೂಪನಾಗಿರುವಂಥ ದೇವರಾಗಿದ್ದಾನೆ. ಜನ ದೇವರಿಗೆ ಸ್ತೋತ್ರ ಹೇಳ್ತಾರೆ, ಸ್ವಾಮಿ ನಾನೇನು ಪ್ರೀತಿ ಮಾಡಿದ್ರು ಪ್ರೀತಿ ಮಾಡಿಲ್ಲ ಅಂದರು, ಸ್ವಾಮಿ ನಿನ್ನ ಕಡೆ ಮುಖ ತಿರುಗಿಸ್ಕೊಂಡ್ರು, ದೇವರೇ ನಿನ್ನನ್ನು ಪ್ರೀತಿ ಮಾಡ್ತೀಯಲ್ಲ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದ ಪ್ರೀತಿ ಎಂಬುದಾಗಿ.